ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು JEE ಕನ್ನಡ. ಇವತ್ತಿನ ವಿಡಿಯೋ ಟ್ರಿಗ್ನೋಮೆಟ್ರಿ ಮೇಲೆ. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಕಾನ್ಸೆಪ್ಟ್ ಆಫ್ ರೇಡಿಯನನ್ನು ನೋಡಿದ್ವಿ. ಇವತ್ತು ಬೇಸಿಕ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸನ್ನು ನೋಡೋಣ. ನಿಮ್ಗೆ ಗೊತ್ತಿದೆ, ಟ್ರಿಗ್ನೋಮೆಟ್ರಿಯಲ್ಲಿ 6 ಡಿಫ್ರೆಂಟ್ ಫಂಕ್ಷನ್ ಇದೆ. ಸೈನ್, ಕೊಸೈನ್, ಟ್ಯಾಂಜೆಂಟು, ಕೊಟ್ಯಾಂಜೆಂಟು, ಸೀಕೆಂಟ್ ಆ್ಯಂಡ್ ಕೊಸೀಕೆಂಟ್, ಈ 6 ಫಂಕ್ಷನ್ಸ್ ಇದೆ. ನಾವು ತುಂಬ ಇದನ್ನು ಈಸಿಯಾಗಿ ತಗೊಳ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಸೈನ್ ಥೀಟಾ ಅಂದರೆ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಒಂದು ಆ್ಯಂಗಲ್ನ ಅಪೋಸಿಟ್ ಸೈಡ್ ಬೈ ಹೈಪೋಟೆನ್ಯೂಸ್ ಅಂತ ಇಷ್ಟೇ ತಿಳ್ಕೊಂಡು ಬಿಡ್ತೇವೆ. ಬಟ್ ನಾವೀಗ ಸೈನ್ ಫಂಕ್ಷನ್ ಅಂದರೆ ಏನು, ಅದು ಹೇಗೆ ವೇರಿ ಆಗುತ್ತೆ, ಅದರ ಗ್ರಾಫ್ ಹೆಂಗೆ ಬರುತ್ತೆ, ಆಮೇಲೆ ಅದರ ರೇಂಜು, ಅದರ ಡೊಮೈನ್, ಇದೆಲ್ಲ ಏನು, ಇದೆಲ್ಲ ತಿಳ್ಕೊಬೇಕಾಗತ್ತೆ ನೀವು JEE ಎಕ್ಸಾಮ್ ಅಥವಾ CET ಎಕ್ಸಾಮ್ ಬರೀತೀರ ಅಂದರೆ. ನಾವೀಗ ಯಾವುದೇ ಒಂದು ಆ್ಯಂಗಲ್ನ ಸೈನ್ ಫಂಕ್ಷನ್ ಬರಿಬೇಕಾದ್ರೆ ಅದನ್ನು ಜಸ್ಟ್ ನಾವು ಸೈನ್ ಆಫ್ ಆ್ಯನ್ ಆ್ಯಂಗಲ್ ಥೀಟಾ ಅಂತ ಒಂದು ರೆಪ್ರೆಸೆಂಟೇಷನ್, ಅದು ಆಲ್ಫಾ ಬರಿಬೋದು, A ಬರಿಬೋದು, B ಬರಿಬೋದು, ಅದು ನಿಮ್ಮ ಇಷ್ಟ. ಸೊ ಸೈನ್ ಥೀಟಾ ಅಂತ ಬರಿತೀವಿ. ಬಟ್ ಸೈನ್ ಥೀಟಾ ಅಥವಾ ಒಂದು ಸೈನ್ ಫಂಕ್ಷನ್ ಅಂದರೆ ಏನು? ಫಂಕ್ಷನ್ ಅಂದರೆ ನೋಡಿ, f of x is equal to sin x ಅಂತ ಬರಿತೀವಿ. ಈಗ ಈ x ವ್ಯಾಲ್ಯೂ ಚೇಂಜ್ ಆಗ್ತಾ ಆಗ್ತಾ ಈ ಫಂಕ್ಷನ್ ಏನಿದೆ ಅದರ ವ್ಯಾಲ್ಯೂನು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅದು ಯಾವ ಥರ ವೇರಿ ಆಗುತ್ತೆ, ಇದರ ಡೊಮೈನ್ ಏನು, ರೇಂಜ್ ಏನು, ಇದನ್ನೆಲ್ಲ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಲೆಟ್ ಸ್ಟಾರ್ಟ್ ವಿತ್ ದ ಬೇಸಿಕ್. ಸೊ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ತಗೊಂಡ್ರೆ, ಸೊ ಇದು ರೈಟ್ ಆ್ಯಂಗಲ್ ಅಂತ ಆದರೆ ನೀವು ಯಾವುದೇ ಆ್ಯಂಗಲ್ನ ತಗೊಳ್ಬೋದು. ಇದನ್ನು ಥೀಟಾ ಅಂತ ರೆಪ್ರೆಸೆಂಟ್ ಮಾಡಿದರೆ, ಈಗ ಈ ಆ್ಯಂಗಲ್ನ ಅಪೋಸಿಟ್ ಸೈಡ್ ಏನಿದೆ, ಈ ಸೈಡ್ ಏನಿದೆ, ಈಗ ಅದನ್ನು ABC ಅಂತ ರೆಪ್ರೆಸೆಂಟ್ ಮಾಡಿದರೆ, ಈ BC ಅನ್ನೋ ಸೈಡ್ ಏನಿದೆ ಅದನ್ನು ಅಪೋಸಿಟ್ ಸೈಡ್ ಅಂತ ಹೇಳ್ತೀವಿ. ಆ್ಯಂಡ್ ಈ AB ಏನಿದೆ ಅದನ್ನು ಅಡ್ಜಸೆಂಟ್ ಸೈಡ್ ಅಂತ ಹೇಳ್ತೀವಿ. ಆ್ಯಂಡ್ ಫೈನಲಿ ನಿಮ್ಗೆ ಗೊತ್ತಿದೆ, ದ ಲಾಂಗೆಸ್ಟ್ ಸೈಡ್ ಆಫ್ ಅ ರೈಟ್ ಆ್ಯಂಗಲ್ ಟ್ರಯಾಂಗಲ್, ಇದನ್ನು ಹೈಪೋಟೆನ್ಯೂಸ್ ಅಂತ ಹೇಳ್ತೀವಿ. ಸೊ ಸೈನ್ ಥೀಟಾ ಈಸ್ ಬೇಸಿಕಲಿ ಎ ರೇಷೋ. ಸೈನ್ ಥೀಟಾ ಅನ್ನೋದು ಯಾವ 2 ಸೈಡ್ನ ರೇಷೋ ಅಂದರೆ, ಈ ಆ್ಯಂಗಲ್ನ ಅಪೋಸಿಟ್ ಸೈಡ್ ಅಂದರೆ BC ಡಿವೈಡೆಡ್ ಬೈ ಹೈಪೋಟೆನ್ಯೂಸ್, ದಟ್ ಈಸ್ AC. ಇಷ್ಟು ಬರೆದ್ರೆ ಮುಗೀತು ಅಂತ ಅಂದ್ಕೊಳ್ತೀವಿ. ಬಟ್ ಇಲ್ಲಿಂದ ರಿಯಲ್ ಐಡಿಯಾ ಸ್ಟಾರ್ಟ್ ಆಗುತ್ತೆ. ಈಗ ಇಮ್ಯಾಜಿನ್ ಮಾಡಿ, ಈ ಥೀಟಾ ಅನ್ನೋದು ಚೇಂಜ್ ಆಗ್ತಾ ಹೋದರೆ, ಥೀಟಾ ಅನ್ನೋದು ಲೆಸ್ ದೆನ್ 90 ಡಿಗ್ರಿ ಇದ್ದರೆ ಅಥವಾ ಗ್ರೇಟರ್ ದೆನ್ 90 ಡಿಗ್ರಿ ಇದ್ದರೆ, ಕೆಲವೊಂದು ಸಲ ರಿಫ್ಲೆಕ್ಸ್ ಆ್ಯಂಗಲ್ಸ್ ಇರುತ್ತೆ. ಈಗ ಸೈನ್ ಆಫ್ 1800 ಡಿಗ್ರಿನೂ ನಾವು ಡಿಫೈನ್ ಮಾಡ್ಬೋದು. ಸೊ ಅದು ಹೆಂಗೆ ಡಿಫೈನ್ ಮಾಡ್ಬೋದು ಅಂದರೆ, ಇದಕ್ಕೆ ನೀವು ಫಂಕ್ಷನ್ನ ಐಡಿಯಾ ಅರ್ಥ ಮಾಡ್ಕೊಳ್ಬೇಕು. ಸೊ ಇಮ್ಯಾಜಿನ್ ಮಾಡಿ, ಸೊ ನಾನೀಗ ಬೇಸಿಕ್ ಕಾರ್ಟಿಷಿಯನ್ ಕೋಆರ್ಡಿನೇಟ್ಸನ್ನು ತಗೊಳ್ತೀನಿ. ಸೊ ಗೊತ್ತಿದೆ, ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್, ಫೋರ್ತ್ ಕ್ವಾಡ್ರೆಂಟ್. ಸೊ ಈ ಲೈನ್ ಅನ್ನೋದು X ಆಕ್ಸಿಸ್ ಆಗುತ್ತೆ. ಸೊ ದಿಸ್ ಈಸ್ X ಆಕ್ಸಿಸ್ ಆ್ಯಂಡ್ ಇದು Y ಆಕ್ಸಿಸ್. ಈಗ ಅರ್ಥ ಮಾಡ್ಕೊಳ್ಳಿ. ಇಮ್ಯಾಜಿನ್ ಮಾಡಿ, ಒಂದು ಸ್ಟಿಕ್ಕನ್ನು ತಗೊಳ್ತೀನಿ ನಾನು, ಅಥವಾ ಒಂದು ಸ್ಕೇಲ್ ಇರ್ಬೋದು, ಏನೇ ಇರ್ಬೋದು, ಆಯಿತಾ, ಒಂದು ಸ್ಟಿಕ್. ಈ ಸ್ಟಿಕ್ನ ಲೆಂತನ್ನು R ಅಂತ ಇಮ್ಯಾಜಿನ್ ಮಾಡೋಣ, ಆಯಿತಾ. ಈಗ ಈ ಸ್ಟಿಕ್ ಅನ್ನೋದು ಇಟ್ ಈಸ್ ಕೆಪೇಬಲ್ ಆಫ್ ರೊಟೇಟಿಂಗ್. ಸೊ ಈ ಥರ ರೊಟೇಟ್ ಆಗುತ್ತೆ. ಯಾವ ಡೈರೆಕ್ಷನಲ್ಲಿ ಬೇಕಾದ್ರೂ ರೊಟೇಟ್ ಆಗ್ಬೋದು. ಹೀಗೆ ಕ್ಲಾಕ್ ವೈಸ್ ಡೈರೆಕ್ಷನಲ್ಲೂ ರೊಟೇಟ್ ಆಗ್ಬೋದು, ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲೂ ರೊಟೇಟ್ ಆಗ್ಬೋದು. ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ರೊಟೇಟ್ ಆದರೆ ಟ್ರಿಗ್ನೋಮೆಟ್ರಿಯಲ್ಲಿ ನಾವು ಒಂದು ಕೆಲವು ಸೈನ್ ಕನ್ವೆನ್ಷನ್ಸನ್ನು ತಗೊಂಡಿದ್ದೇವೆ. ಏನಂದರೆ, ಇಫ್ ಎನ್ ಆ್ಯಂಗಲ್ ಆ್ಯಂಟಿ ಕ್ಲಾಕ್ ವೈಸಾಗಿ ತಗೊಂಡ್ರೆ, ಅಂದರೆ ಈ ಥರ ಫೋರ್ತ್ ಕ್ವಾಡ್ರೆಂಟಿಂದ ಆಮೇಲೆ ಥರ್ಡ್ ಕ್ವಾಡ್ರೆಂಟಿಗೆ ಹೋಗಿ ಸೆಕೆಂಡಿಂದ ಫಸ್ಟ್ ಬಂದರೆ, ಅಂದರೆ ಉಲ್ಟಾ, ರೈಟ್. ಸೊ ಉಲ್ಟಾ ಆ್ಯಂಗಲ್ ಅಂದರೆ ಅರ್ಥ ಮಾಡ್ಕೊಳ್ಳಿ, ಕ್ಲಾಕ್ ವೈಸ್ ಡೈರೆಕ್ಷನ್ ಆಗುತ್ತೆ. ಈ ಥರ ಬಂದರೆ ನಾವು ಆ್ಯಂಗಲನ್ನು ನೆಗೆಟಿವ್ ಅಂತ ತಗೊಳ್ತೀವಿ. ಯಾಕಂದರೆ ಇದು ಫೋರ್ತ್ ಕ್ವಾಡ್ರೆಂಟಿಂದ ಥರ್ಡ್ ಕ್ವಾಡ್ರೆಂಟ್ ಆಗಿ ಸೆಕೆಂಡ್ ಆಗಿ ಫಸ್ಟ್ ಬರುತ್ತೆ. ಈವನ್ ದೋ ಇಟ್ ಇಸ್ ಕ್ಲಾಕ್ ವೈಸ್, ಈಗ ನಾವು ಕ್ಲಾಕನ್ನು ನೋಡಬೇಕಾದ್ರೆ ಇದು ನಮ್ಮ ಕ್ಲಾಕ್ ವೈಸ್ ಡೈರೆಕ್ಷನ್, ಈ ಥರ ಕ್ಲಾಕ್ ಮೂವ್ ಆಗೋದು. ಬಟ್ ಆ್ಯಂಗಲ್ ಪ್ರಕಾರ ತಗೊಂಡ್ರೆ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಆ್ಯಂಗಲನ್ನು ನೆಗೆಟಿವ್ ಅಂತ ತಗೊಳ್ತೀವಿ. ಅದೇ ಈ ಸ್ಟಿಕ್ ಅನ್ನೋದು ಈ ಥರ ರೊಟೇಟ್ ಆದರೆ, ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ರೊಟೇಟ್ ಆದರೆ, ಇವಾಗ ನೋಡಿ, ಫಸ್ಟ್ ಕ್ವಾಡ್ರೆಂಟ್ ಆಗಿ ಆಮೇಲೆ ಸೆಕೆಂಡ್ ಹೋಗಿ ಥರ್ಡ್ ಹೋಗಿ ಫೋರ್ತ್ ಹೋಗುತ್ತೆ. ಸೊ ಈ ಥರ ಇದ್ದಾಗ ಆ್ಯಂಗಲನ್ನು ಪಾಸಿಟಿವ್ ಅಂತ ತಗೊಳ್ತೀವಿ. ಸೊ ವೆರಿ ಸಿಂಪಲ್, ಕ್ಲಾಕ್ ವೈಸ್ ಇದ್ದರೆ ಆ್ಯಂಗಲ್ ಅನ್ನೋದು ನೆಗೆಟಿವ್, ಕೌಂಟರ್ ಕ್ಲಾಕ್ ವೈಸ್ ಇದ್ದರೆ ಅಥವಾ ಅದಕ್ಕೆ ಆ್ಯಂಟಿ ಕ್ಲಾಕ್ ವೈಸ್ ಅಂತ ಹೇಳ್ತೀವಿ, ಆವಾಗ ಆ್ಯಂಗಲ್ ಅನ್ನೋದು ಪಾಸಿಟಿವ್. ಇದು ಟ್ರಿಗ್ನೋಮೆಟ್ರಿನ ಅಥವಾ ಆ್ಯಂಗಲ್ನ ಸೈನ್ ಕನ್ವೆನ್ಷನ್ಸ್. ಈಗ ಥಿಂಕ್ ಮಾಡಿ,
ಈ ಸ್ಟಿಕ್ ಇದೆಯಲ್ಲ ಇದು ಮೂವ್ ಆಗ್ತಾ 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 ಪ್ರತಿಯೊಂದು ಪಾಯಿಂಟಲ್ಲೂ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲನ್ನು ಜನ್ರೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಈ ಸ್ಟಿಕ್ ಓ ಇಲ್ಲಿ ಬಂತು ಅಂತ ಎಸ್ಯೂಮ್ ಮಾಡೋಣ, ಈ ಪಾಯಿಂಟಿಗೆ ಬಂದಿದೆ. ಈಗ ನೀವು ಒಂದು ಅರ್ಥ ಮಾಡ್ಕೊಳ್ಬೇಕು, ಈ ಸ್ಟಿಕ್ ಇದೆಯಲ್ಲ ಅದು ರಿಯಲ್ ಕ್ವಾಂಟಿಟಿ ಅದು, ಆಯಿತಾ? ಅಂದರೆ ಅದು ಯಾವತ್ತೂ ನೆಗೆಟಿವ್ ಆಗೋಕ್ಕೆ ಚಾನ್ಸೇ ಇಲ್ಲ, ಬಿಕಾಸ್ ಇಟ್ ಈಸ್ ರಿಯಲ್. ಅದರ ಲೆಂತ್ ಅನ್ನೋದು ರಿಯಲ್. ಅದು ಹೆಂಗೆ ಮೂವ್ ಆದರೂ ಯಾವುದೇ ಕ್ವಾಡ್ರೆಂಟಲ್ಲಿದ್ದರೂ ಅದು ನೆಗೆಟಿವ್ ಆಗೋದೇ ಇಲ್ಲ. ಸೊ ಇಟ್ ಈಸ್ ಆಲ್ವೇಸ್ ಪಾಸಿಟಿವ್. ಸೊ ಈಗ ಇಲ್ಲಿಗೆ ಬಂದಿದೆ, ಇಲ್ಲಿಗೆ ಬಂದಾಗ ನೋಡಿ ಇದನ್ನೀಗ ಕಂಪ್ಲೀಟ್ ಮಾಡಿದರೆ ಇಲ್ಲೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಫಾರ್ಮ್ ಆಯಿತು, ಸರಿನಾ? ಈ ಸ್ಟಿಕ್ ಅನ್ನೋದು ಓ ಇಲ್ಲಿ ಬಂತು ಅಂತ ಎಸ್ಯೂಮ್ ಮಾಡೋಣ. ಈ ಪಾಯಿಂಟಿಗೆ ಬಂದರೆ ಈಗ ನೋಡಿ ಇಲ್ಲೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಫಾರ್ಮ್ ಆಗುತ್ತೆ ಲೈಕ್ ದಿಸ್. ಆವಾಗ ಇದು ತೀಟ ಆಗುತ್ತೆ. ಸೊ ಯಾವುದೇ ಕ್ವಾಡ್ರೆಂಟಲ್ಲಿ ಈಗ ಈ ಕ್ವಾಡ್ರೆಂಟಿಗೆ ಬಂತು, ಆವಾಗ ನೋಡಿ ಇಲ್ಲೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಫಾರ್ಮ್ ಆಗುತ್ತೆ, ಇದು ತೀಟ ಆಗುತ್ತೆ ಅಷ್ಟೊತ್ತಿಗೆ. ಸೊ ಈ ಥರ ಹೆಂಗೆ ರೊಟೇಟ್ ಆದರೂ ಕೂಡ, ಉಲ್ಟಾ ರೊಟೇಟ್ ಆಗಲಿ ಅಥವಾ ಕ್ಲಾಕ್ ವೈಸು ಕೌಂಟರ್ ಕ್ಲಾಕ್ ವೈಸ್ ಹೆಂಗೆ ರೊಟೇಟ್ ಆದರೂ ಈ ಸ್ಟಿಕ್ ಇದೆಯಲ್ಲ ಅದರ ಲೆಂತ್ ಯಾವತ್ತು ಪಾಸಿಟಿವ್. ಇನ್ನೂ ನೀವು ಮುಂದೆ ಹೋಗಿ ಈಗ ಕಾಂಪ್ಲೆಕ್ಸ್ ನಂಬರ್ಸ್ ಎಲ್ಲ ಕಲಿತೀರ ಅಂದರೆ ಇದಕ್ಕೆ ನಾವು ಮಾಡ್ಯುಲಸ್ ಅಂತ ಹೇಳ್ತೀವಿ, ಆಯಿತಾ? ಸೊ ಲೆಂತ್ ಆಫ್ ಆರ್ ಇದಕ್ಕೆ ಮಾಡ್ಯುಲಸ್ ಅಂತ ಹೇಳ್ತೀವಿ. ಸೊ ಇದು ಬೇಸಿಕ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ಥಿಂಕ್ ಮಾಡಿ, ಈಗ ನಾವೇನು ಮಾಡ್ತಿದ್ದೀವಿ ಅಂದರೆ ಸೈನ್ ತೀಟನ ಒಂದು ಫಂಕ್ಷನ್ ಅಂತ ಎಸ್ಯೂಮ್ ಮಾಡ್ತಾಯಿದ್ದೀವಿ. ಫಂಕ್ಷನ್ ಅಂದರೆ ಈ ಸ್ಟಿಕ್ ಇದೆಯಲ್ಲ ಇದು ರೊಟೇಟ್ ಆಗ್ತಾ ಇರುತ್ತೆ. ಸೊ ಬೇರೆ 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 ಆ್ಯಂಗಲ್ಸ್ ಫಾರ್ಮ್ ಆಗ್ತಾ ಇರುತ್ತೆ. ಬೇರೆ ಬೇರೆ ಆ್ಯಂಗಲ್ಸಿಗೆ ನಾವು ಬೇರೆ ಬೇರೆ ವ್ಯಾಲ್ಯೂಸನ್ನು ಫೈಂಡ್ ಮಾಡ್ತೀವಿ. ಆಮೇಲೆ ಅದು ಹೆಂಗೆ ವೇರಿ ಆಗುತ್ತೆ, ಫಸ್ಟ್ ಕ್ವಾಡ್ರೆಂಟಲ್ಲಿ ಸೈನ್ ಫಂಕ್ಷನ್ ಹೆಂಗೆ ಬಿಹೇವ್ ಮಾಡುತ್ತೆ, ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಹೆಂಗೆ ಬಿಹೇವ್ ಮಾಡುತ್ತೆ, ಥರ್ಡ್ ಕ್ವಾಡ್ರೆಂಟಲ್ಲಿ ಹೆಂಗೆ ಬಿಹೇವ್ ಮಾಡುತ್ತೆ, ಯಾವ್ಯಾವ ಕ್ವಾಡ್ರೆಂಟಲ್ಲಿ ವ್ಯಾಲ್ಯೂ ಪಾಸಿಟಿವ್ ಇರುತ್ತೆ, ಅದೆಲ್ಲದನ್ನು ಇಲ್ಲಿಗ ಅರ್ಥ ಮಾಡ್ಕೊಳಕ್ಕಾಗತ್ತೆ. ಅದರ ಮೇಲೇ ಒಂದು ಚಾರ್ಟನ್ನು ಕೂಡ ನಾವು ರೆಡಿ ಮಾಡ್ಬೋದು, ಒಂದು ಗ್ರಾಫನ್ನು ರೆಡಿ ಮಾಡ್ಬೋದು. ಆ್ಯಂಡ್ ಫೈನಲಿ ಅದರ ರೇಂಜ್ ಮತ್ತು ಡೊಮೈನನ್ನು ಅರ್ಥ ಮಾಡ್ಕೊಳ್ಬೋದು. ಪ್ಲಸ್ ಅದರ ಜೊತೆಗೆ ಇದಕ್ಕೆ ಒಂದು ರೆಸಿಪ್ರೋಕಲ್ ಫಂಕ್ಷನು ಇದೆ. ಸೈನ್ನ ರೆಸಿಪ್ರೋಕಲ್ ಫಂಕ್ಷನ್ ಅಂದರೆ 1/sin θ. ಅರ್ಥ ಮಾಡ್ಕೊಳ್ಳಿ, ತುಂಬ ಜನ ಇಲ್ಲಿ ಇನ್ವರ್ಸ್ ಫಂಕ್ಷನ್ ಅಂತ ಅಂದ್ಕೊಳ್ತಾರೆ. ಸೊ ಸೈನ್ ಥೀಟಾನ ರೆಸಿಪ್ರೋಕಲ್ ಫಂಕ್ಷನ್ ಅಥವಾ ಸೈನ್ ಎಕ್ಸ್ನ ರೆಸಿಪ್ರೋಕಲ್ ಫಂಕ್ಷನ್ ಈಸ್ 1/cosecant x ಅಥವಾ ಕೋಸೆಕ್ ಎಕ್ಸನ್ನು 1/sin x ಅಂತ ಬರಿಬೋದು. ಯಾವತ್ತು ಅದನ್ನು ಇನ್ವರ್ಸ್ ಫಂಕ್ಷನ್ ಅಂತ ಮಾತ್ರ ಹೇಳಬೇಡಿ, ಯಾಕಂದರೆ ಇನ್ವರ್ಸ್ ಫಂಕ್ಷನನ್ನು ಈ ಥರ ಬರೆಯಲ್ಲ, ನಾವು ಹಿಂಗೆ ಬರಿತೀವಿ, ಆಯಿತಾ? ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಬರಿತೀವಿ. ಅದು ಟೋಟಲಿ ಬೇರೆಯೇ ಐಡಿಯಾ. ಅದನ್ನು ನಾವು ಮುಂಬರೋ ದಿನಗಳಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಇವಾಗ ಓಕೆ, ಬೇಸಿಕ್ಸ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇದು ರೂಲ್. ಈಗ ನಾವು ಒಂದು ಸ್ಟಿಕ್ಕನ್ನು ರೊಟೇಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಸೊ ಅದು ಹೆಂಗೆ ಚೇಂಜ್ ಆಗುತ್ತೆ, ಯಾವ ಥರ ಫಂಕ್ಷನ್ನ ವ್ಯಾಲ್ಯೂಸನ್ನು ಕೊಡುತ್ತೆ, ಅದೆಲ್ಲ ತಿಳ್ಕೊಳ್ಳೋಣ. ವಿಡಿಯೋನ ಎಂಡ್ ತನಕ ನೋಡಿ. ಇದೆಲ್ಲ ಗೊತ್ತಿರೋರು ಬೇಕಾದ್ರೆ ಸ್ಕಿಪ್ ಮಾಡಿ, ಆಯಿತಾ? ದೆರ್ ಇಸ್ ನೋ ಕಂಪಲ್ಷನ್ ನೀವು ಇಡೀ ವಿಡಿಯೋನ ನೋಡಲೇಬೇಕು, ನಿಮ್ಮ ಟೈಮ್ ವೇಸ್ಟ್ ಮಾಡಬೇಕು, ಆ ಥರ ಏನಿಲ್ಲ. ಬೇಸಿಕ್ಸ್ ಗೊತ್ತಿಲ್ಲದಿದ್ದವ್ರಿಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಅಡ್ವಾನ್ಸ್ ಲೆವೆಲಲ್ಲಿರೋರು ದಯವಿಟ್ಟು ಟೈಮ್ ವೇಸ್ಟ್ ಮಾಡಬೇಡಿ, ಮುಂದೋಗಿ, ಓಕೆನಾ? ಎಸ್. ಸೊ ಇವಾಗ ಈ ಸ್ಟಿಕ್ ಅನ್ನೋದು ರೊಟೇಟ್ ಆಗುತ್ತೆ, ಓಕೆನಾ? ಲೈಕ್ ದಿಸ್. ಸೊ ಲೆಟ್ ಅಸ್ ಎಸ್ಯೂಮ್ ಇದು ಓ ಇಲ್ಲಿ ಬಂತು ಅಂತ ಎಸ್ಯೂಮ್ ಮಾಡೋಣ, ಓಕೆ? ಸೊ ಇದಿನ್ನೂ ಫಸ್ಟ್ ಕ್ವಾಡ್ರೆಂಟಲ್ಲೇ ಇದೆ. ಸೊ ಇಲ್ಲೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಫಾರ್ಮ್ ಆಗಿದೆ. ಸೊ ಇದನ್ನು ಥೀಟಾ ಅಂತ ಎಸ್ಯೂಮ್ ಮಾಡೋಣ, ಅಥವಾ ಎಕ್ಸ್ ಅಂತಲೂ ತಗೊಳ್ಬೋದು. ಜಸ್ಟ್ ಥಿಂಕ್ ಮಾಡಿ, ಇಲ್ಲಿಂದ ಓ ಇಲ್ಲಿ ಬರೋ ತನಕ ಅಥವಾ ಇನ್ನೂ ಮುಂದೆ ಹೋಗೋ ತನಕ ಇಲ್ಲಿಗೆ ಬಂತು ಅಂತ ಎಸ್ಯೂಮ್ ಮಾಡೋಣ ಸ್ಟಿಕ್ಕು. ಸೊ ಸೈನ್ ಥೀಟಾ ಅನ್ನೋದೇನು ನೋಡಿ, ಸೈನ್ ಥೀಟಾ ಈಸ್ opposite side by hypotenuse, ಸರಿನಾ? ಇಲ್ಲಿ ನೋಡಿ ಹೈಪೋಟೆನ್ಯೂಸ್ ಅನ್ನೋದು ಇದು ಆರ್ ಸ್ಟಿಕ್ನ ಲೆಂತ್. ಇದು ಯಾವತ್ತೂ ಚೇಂಜ್ ಆಗಲ್ಲ, ಇಷ್ಟೇ ಇರುತ್ತೆ, ಕಾನ್ಸ್ಟೆಂಟೇ ಇರುತ್ತೆ. ಸೊ ಇದು ಕಾನ್ಸ್ಟೆಂಟ್. ಈಗ ಕೆಳಗಿರೋ ಫಂಕ್ಷನ್ ಏನಿದೆ ಇದು ಕಾನ್ಸ್ಟೆಂಟ್, ಇದು ಚೇಂಜೇ ಆಗಲ್ಲ. ಸೊ ವಾಟ್ ಈಸ್ ಚೇಂಜಿಂಗ್ ಹಿಯರ್ ನೋಡಿ, ಥೀಟಾ ಚೇಂಜ್ ಆಗ್ತಾ ಆಗ್ತಾ ಈ ಅಪೋಸಿಟ್ ಸೈಡ್ ನೋಡಿ, ಸೈನ್ ಇಲ್ಲಿದ್ದಾಗ 0 ಇದ್ದಾಗ ಅಪೋಸಿಟ್ ಸೈಡ್ 0 ಇತ್ತು, ಸರಿ ಅಲ್ವಾ? ಇದೇ ಲೈನ್ ಅದು, ದಿಸ್ ಲೈನ್. ಸೊ ಅಪೋಸಿಟ್ ಸೈಡ್ 0 ಇಲ್ಲೇ ಇದ್ದಾಗ ಎಕ್ಸ್ ಆಕ್ಸಿಸ್ ಮೇಲೆ ಅಪೋಸಿಟ್ ಸೈಡ್ 0 ಆಗುತ್ತೆ. ಸೊ ನೋಡಿ ಸೈನ್ 0 ಅದಕ್ಕಾಗಿ 0, ಬಿಕಾಸ್ ಅಪೋಸಿಟ್ ಸೈಡ್ 0, 0/anything is 0. ಸೊ ಇದು ಮೇಲೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ನೋಡಿ, ಇಲ್ಲಿಗೆ ಬಂದಾಗ ಅಪೋಸಿಟ್ ಸೈಡ್ ಇನ್ಕ್ರೀಸ್ ಆಯಿತು, ಇಲ್ಲಿ ಬಂದಾಗ ಇನ್ನೂ ಇನ್ಕ್ರೀಸ್ ಆಗುತ್ತೆ, ಇಲ್ಲಿ ಬಂದಾಗ ಇನ್ನೂ ಇನ್ಕ್ರೀಸ್ ಆಗುತ್ತೆ. ಫೈನಲಿ 90ಗೆ ಬಂದಾಗ ಏನಾಗುತ್ತೆ ನೋಡಿ,
ಇದೇ ಆಪೋಸಿಟ್ ಸೈಡ್ ಆಗುತ್ತೆ, ಸರಿನಾ? ಇಷ್ಟಿಗೆ ನೋಡಿ, ಇಲ್ಲಿ ಬಂದು ಇಲ್ಲಿಗೆ ಕನ್ವರ್ಜ್ ಆಯಿತು, ಈ ಆ್ಯಕ್ಸಿಸ್ ಮೇಲೇ ಕೋಇನ್ಸೈಡ್ ಆಯಿತು. ಆವಾಗ ಏನಾಗುತ್ತೆ? ಅಪೋಸಿಟ್ ಸೈಡ್ ಈಕ್ವಲ್ ಟು ಹೈಪೋಟೆನಸ್. ಇದೇ ಮ್ಯಾಕ್ಸಿಮಮ್ ಪಾಸಿಬಿಲಿಟಿ, ಇದಕ್ಕಿಂತ ಇನ್ನೂ ಮೇಲೆ ಹೋಗೋಕ್ಕಾಗಲ್ಲ, ಬಿಕಾಸ್ ಆರ್ ಫೈನಲ್ ಇದು. ಸ್ಟಿಕ್ನಲ್ಲಿ ಅಂತ ಇನ್ನೂ ಜಾಸ್ತಿ ಆಗಲ್ಲ, ಕಡಿಮೆನೂ ಆಗಲ್ಲ. ಸೊ ಅಪೋಸಿಟ್ ಸೈಡ್ ಅನ್ನೋದು ಓ ಇಲ್ಲಿಗೆ ಬಂದು 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 ವೈ ಆ್ಯಕ್ಸಿಸಿಗೆ ಬರ್ತಿದ್ದಂಗೆ ಎಕ್ಸಾಕ್ಟ್ಲಿ ಈಕ್ವಲ್ ಟು ಮಾಡ್ಯುಲಸ್ ಆಗುತ್ತೆ. ಹಾಗಾಗಿ ನೋಡಿ sin 90 ಅಥವಾ sin π/2 ಅನ್ನೋದು 1 ಆಗುತ್ತೆ, ಬಿಕಾಸ್ ಅಪೋಸಿಟ್ ಸೈಡ್ ಇಸ್ ಈಕ್ವಲ್ ಟು ಹೈಪೋಟೆನಸ್. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ನೋಡಿ, ಸೊ ಇಲ್ಲಿಂದ ನೀವು ಅರ್ಥ ಮಾಡ್ಕೊಳ್ಬೋದು, ಡಿನಾಮಿನೇಟರ್ ಕಾನ್ಸ್ಟೆಂಟ್, ಅಪೋಸಿಟ್ ಸೈಡ್ ಇಲ್ಲಿಂದ ಇಲ್ಲಿ ಬರಬೇಕಾದ್ರೆ ಇನ್ಕ್ರೀಸ್ ಆಗ್ತಾನೆ ಹೋಯ್ತು, ಇಲ್ಲಿಗೆ ಬಂದು ಒಂದು ಮ್ಯಾಕ್ಸಿಮಮ್ ಪಾಯಿಂಟನ್ನು ರೀಚ್ ಆಯಿತು. ಇನ್ನು ಪುನಃ ನೋಡಿ ಇಲ್ಲಿಗೆ ಬರ್ತಾ ಬರ್ತಾ ಏನಾಗುತ್ತೆ, ಈಗ ಸ್ಟಿಕ್ ಇಲ್ಲಿದೆ ಅಂತ ಎಸ್ಯೂಮ್ ಮಾಡೋಣ, ಓ ಇಲ್ಲಿದೆ, ಇವಾಗ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇಲ್ಲಿ ಫಾರ್ಮ್ ಆಗಿದೆ, ಸರಿನಾ? ಇದು ಅಪೋಸಿಟ್ ಸೈಡ್ ಆಯಿತು, ಓಕೆ, ಇದು ಥೀಟಾ ಆಯಿತು. ತುಂಬ ಜನರಿಗೆ ಈಗ ಕ್ವಶನ್, ಸರ್ ಇದು ಥೀಟಾ ಹೆಂಗಾಗುತ್ತೆ? ಓ ಇಲ್ಲಿಗೆ ಬರಬೇಕಲ್ಲ ಥೀಟಾ, ಇದು ಥೀಟಾ ಆಗಬೇಕು, ಒಬ್ಟ್ಯೂಸ್ ಆ್ಯಂಗಲ್ ಆಗಬೇಕು. ಇಲ್ಲಿ ಒಂದು ಸ್ವಲ್ಪ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೈನ್ ಫಂಕ್ಷನಲ್ಲಿ ಸೈನ್ ಆಫ್ 90 ಆರ್ n ಟೈಮ್ಸ್ ಆಫ್ 90 ಪ್ಲಸ್ ಆರ್ ಮೈನಸ್ ಥೀಟಾ ಈಸ್ ಈಕ್ವಲ್ ಟು ಸೈನ್ ಥೀಟಾ. ನೆನ್ಪಿಟ್ಕೊಳ್ಳಿ, ಇಫ್ ದಿಸ್ n ಈಸ್ ಈವನ್, ಓಕೆ, n ಈವನ್ ಆದರೆ ಸೈನ್ ಥೀಟಾನೇ ಆಗುತ್ತೆ, n ಆಡ್ ಆದರೆ ಕಾಸ್ ಥೀಟಾ ಆಗುತ್ತೆ. ಇದನ್ನು ಎಲೈಡ್ ಆ್ಯಂಗಲ್ಸ್ ಕಾನ್ಸೆಪ್ಟಲ್ಲಿ ನೋಡ್ಕೊಳ್ಳೋಣ. ಸೊ ಈಗ ನೋಡಿ, ಈ ಆ್ಯಂಗಲನ್ನು ನಾನು 180 ಮೈನಸ್ ಥೀಟಾ ಅಂತ ಬರಿಬೋದಾ? ಇಫ್ ದಿಸ್ ಇಸ್ ಥೀಟಾ, ಅರ್ಥ ಮಾಡ್ಕೊಳ್ಳಿ, ಇಫ್ ದಿಸ್ ಇಸ್ ಥೀಟಾ, ಈ ಆ್ಯಂಗಲ್ ಅನ್ನೋದು 180 ಮೈನಸ್ ಥೀಟಾ ಆಗುತ್ತೆ. ಸೊ ಸೈನ್ ಆಫ್ 180 ಅಂದರೆ ಏನು? 2 ಟೈಮ್ಸ್ ಆಫ್ 90 ಪ್ಲಸ್ ಆರ್ ಮೈನಸ್ ಥೀಟಾ, ಅಥವಾ ಇಲ್ಲಿ ಮೈನಸ್ ಥೀಟಾ ಇದ್ದರೆ ಅದನ್ನು ಸೈನ್ ಥೀಟಾ ಅಂತಲೇ ತಗೊಳ್ಬೋದು. ಮೀನ್ಸ್ ಸೈನ್ ಫಂಕ್ಷನ್ನಿನ ಈ ಆ್ಯಂಗಲ್ ವ್ಯಾಲ್ಯೂ ಮತ್ತು ಈ ಆ್ಯಂಗಲ್ ವ್ಯಾಲ್ಯೂ ಸೇಮ್ ಇರುತ್ತೆ. ಹಾಗಾಗಿ ಈ ಆ್ಯಂಗಲನ್ನು ನಾವು ಈ ಟ್ರಯಾಂಗಲಲ್ಲಿ ಈ ಆ್ಯಂಗಲನ್ನು ತಗೊಳ್ಬೋದು, ಥೀಟಾ ಅಂತ ಎಸ್ಯೂಮ್ ಮಾಡ್ಬೋದು. ಇದೇ ಕಾನ್ಸೆಪ್ಟ್ ಥರ್ಡ್ ಕ್ವಾಡ್ರೆಂಟಿಗೆ ಬಂದಾಗ ನೋಡಿ, ಇದನ್ನು ಪ್ಲಸ್ ಥೀಟಾ ಅಂತ ಮಾಡ್ಬೋದು. 2 ಟೈಮ್ಸ್ ಆಫ್ 90 ಪ್ಲಸ್ ಥೀಟಾ, ಥರ್ಡ್ ಕ್ವಾಡ್ರೆಂಟಿಗೆ ಹೋಯಿತು 180 ಪ್ಲಸ್ ಥೀಟಾ, ಆವಾಗಲೂ ಸೈನ್ ಥೀಟಾ ಆಗುತ್ತೆ. ಬಟ್ ಸೈನ್ ಚೇಂಜ್ ಆಗುತ್ತೆ, ಸೈನ್ ಯಾಕೆ ಚೇಂಜ್ ಆಗುತ್ತೆ ಆಮೇಲೆ ನೋಡೋಣ. ಅದೇ ಈ ಆ್ಯಂಗಲ್ ಬಂದಾಗ, ಈ ಕ್ವಾಡ್ರೆಂಟ್ ಬಂದಾಗ, ಇದನ್ನು ಸೈನ್ ಆಫ್ 4 ಟೈಮ್ಸ್ ಆಫ್ 90 ಮೈನಸ್ ಥೀಟಾ ಅಂತ ತಗೊಳ್ಬೋದು, ವಿಚ್ ಈಸ್ ಅಗೇನ್ ಸೈನ್ ಥೀಟಾನೇ ಆಗುತ್ತೆ. ಪ್ಲಸ್ಸೋ ಮೈನಸ್ಸೋ ಆಮೇಲೆ ನೋಡೋಣ. ಬಟ್ ನೋಡಿ 4 ವಿಚ್ ಈಸ್ ಈವನ್, ಸೊ 360 ಮೈನಸ್ ಥೀಟಾ ಅಂದರೆ ಫೋರ್ತ್ ಕ್ವಾಡ್ರೆಂಟ್ ಬಂತು, ಆವಾಗಲೂ ನಾವು ಅದನ್ನು ಸೈನ್ ಥೀಟಾ ಅಂತ ತಗೊಳ್ಬೋದು. ಈ ಕಾನ್ಸೆಪ್ಟನ್ನು ನಾವು ಕಂಪ್ಲೀಟಾಗಿ ಎಲೈಡ್ ಆ್ಯಂಗಲ್ಸಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಬಟ್ ಫಾರ್ ದ ಟೈಮ್ ಬೀಯಿಂಗ್ ನಮ್ಮ ಏಮ್ ಏನು ಇವತ್ತು, ಸೈನನ್ನು ಫಂಕ್ಷನ್ ಆಗಿ ಎಸ್ಯೂಮ್ ಮಾಡೋದು ಹೆಂಗೆ, ಅಥವಾ ಹೆಂಗೆ ಅದು ವೇರಿ ಆಗುತ್ತೆ ಅಂತ. ಸೊ ಈಗ ಸೆಕೆಂಡ್ ಕ್ವಾಡ್ರೆಂಟಿಗೆ ಬಂದ್ವಿ. ಸೆಕೆಂಡ್ ಕ್ವಾಡ್ರೆಂಟಿಗೆ ಬಂದಾಗ ಈಗ ಓಕೆ, ಇದನ್ನು ಥೀಟಾ ಅಂತ ಎಸ್ಯೂಮ್ ಮಾಡಿದರೆ ನೋಡಿ, ಈ ಸ್ಟಿಕ್ ಅನ್ನೋದು ಇಲ್ಲಿಂದ ಇಲ್ಲಿ ಮೂವ್ ಆಗ್ತಾ ಏನಾಗುತ್ತೆ ನೋಡಿ, ಈ ಅಪೋಸಿಟ್ ಸೈಡ್ ಅನ್ನೋದು ನೋಡಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಆ್ಯಂಡ್ ಇಲ್ಲಿ ಫೈನಲಿ ಬಂದು 0 ಆಗುತ್ತೆ. ಸೊ ಒಂದು ಫಸ್ಟ್ ಕ್ವಾಡ್ರೆಂಟಲ್ಲಿ ಸೈನ್ ಥೀಟಾ ಇನ್ಕ್ರೀಸ್ ಆಯಿತು. ಯಾಕೆ ನೀವೇ ಹೇಳ್ಬೋದು ಈಗ, ಬಿಕಾಸ್ ಆಪೋಸಿಟ್ ಸೈಡ್ ವಾಸ್ ಇನ್ಕ್ರೀಸಿಂಗ್. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಇಟ್ ವಾಸ್ ಡಿಕ್ರೀಸಿಂಗ್. ಯಾಕೆ? ಬಿಕಾಸ್ ಅಪೋಸಿಟ್ ಸೈಡ್ ವಾಸ್ ಡಿಕ್ರೀಸಿಂಗ್. ಬಟ್ ಒಂದು ಅರ್ಥ ಮಾಡ್ಕೊಳ್ಬೇಕು, ಇನ್ ಫಸ್ಟ್ ಕ್ವಾಡ್ರೆಂಟ್ ಆ್ಯಂಡ್ ಸೆಕೆಂಡ್ ಕ್ವಾಡ್ರೆಂಟ್ ಸೈನ್ ಥೀಟಾ ಅನ್ನೋದು ಈ ಅಪೋಸಿಟ್ ಸೈಡ್ ವಿಚ್ ಇಸ್ ವೈ ಕೋಆರ್ಡಿನೇಟ್, ಸರಿನಾ? ಇದು ಎಕ್ಸ್ ಕೋಆರ್ಡಿನೇಟ್ ಅಂತ ಹೇಳ್ತೀವಿ. ಇದ್ರ ಮೇಲೆ ಏನೇ ಲೆಂತ್ ತೊಗೊಂಡ್ರೆ ವೈ ಆಕ್ಸಿಸಿಗೆ ಏನೇ ಪ್ಯಾರಲಲ್ ತೊಗೊಂಡ್ರು ಅದು ವೈ ಕೋಆರ್ಡಿನೇಟ್ ಆಗುತ್ತೆ. ಸೊ ಫಸ್ಟ್ ಕ್ವಾಡ್ರೆಂಟಲ್ಲೂ ವೈ ಕೋಆರ್ಡಿನೇಟ್ ಪಾಸಿಟಿವ್, ಸೆಕೆಂಡ್ ಕ್ವಾಡ್ರೆಂಟಲ್ಲೂ ಎಕ್ಸ್ ನೆಗೆಟಿವ್ ಆಗುತ್ತೆ. ಇಲ್ಲಿಂದ ಈ ಕಡೆ ಬಂದರೆ ಎಕ್ಸ್ ನೆಗೆಟಿವ್ ಆಗುತ್ತೆ. ಬಟ್ ನಮಗೆ ಎಕ್ಸ್ ಬಗ್ಗೆ ಚಿಂತೆನೇ ಇಲ್ಲ, ಬಿಕಾಸ್ ಸೈನ್ ಥೀಟಾ ಇಸ್ ಅಪೋಸಿಟ್ ಸೈಡ್ ಬೈ ಹೈಪೋಟೆನಸ್. ಹೈಪೋಟೆನಸ್ ಇಸ್ ಆಲ್ವೇಸ್ ಪಾಸಿಟಿವ್. ಬಟ್ ಇಲ್ಲಿ ವೈ ಕೋಆರ್ಡಿನೇಟ್ ನೋಡಿ ಎಲ್ಲ ಪ್ಲಸ್ಸೇ ಇದೆ ಅಲ್ವಾ, ಹಾಗಾಗಿ ಸೆಕೆಂಡ್ ಕ್ವಾಡ್ರೆಂಟಲ್ಲೂ ಸೈನ್ ಥೀಟಾ ಪಾಸಿಟಿವ್ ಆಗುತ್ತೆ. ಸೊ ಇಲ್ಲೂ ಪಾಸಿಟಿವ್ ಆಯಿತು ಸೈನ್ ಥೀಟಾ, ಆ್ಯಂಡ್ ಇಲ್ಲೂ ಪಾಸಿಟಿವ್ ಆಯಿತು. ಇವಾಗ ನೀವೇ ಹೇಳ್ಬೋದು ಥರ್ಡ್ ಕ್ವಾಡ್ರೆಂಟಲ್ಲಿ ಸೈನ್ ಥೀಟಾ ಯಾಕೆ ನೆಗೆಟಿವ್ ಆಗುತ್ತೆ, ಬಿಕಾಸ್ ಈ ಕಡೆ ಬಂತು ಅಂತ ಎಸ್ಯೂಮ್ ಮಾಡೋಣ, ಥರ್ಡ್ ಕ್ವಾಡ್ರೆಂಟಿಗೆ ಬಂತು. ಸೊ ಸ್ಟಿಕ್ ಇಲ್ಲಿ ಬಂದಿದೆ. ಸೊ ಇಲ್ಲಿ ಬಂದಾಗ ಇದು ಟ್ರಯಾಂಗಲ್ ಆಯಿತು,
ಸೊ ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಯಿತು. ಇದನ್ನು ಥೀಟಾ ಅಂತ ತಗೊಳ್ಬೋದು, 180 ಪ್ಲಸ್ ಥೀಟಾ ವಿಚ್ ಇಸ್ ಸೈನ್ ಥೀಟಾ ಇಟ್ ಸೆಲ್ಫ್. ಇವಾಗ ನೋಡಿ ಅಪೋಸಿಟ್ ಸೈಡ್ ಅನ್ನೋದು ನೋಡಿ ಇದು ಸರಿನಾ, ದಿಸ್ ಈಸ್ ಅಪೋಸಿಟ್ ಸೈಡ್ ವಿಚ್ ಈಸ್ ಬಿಲೋ ವೈ ಆ್ಯಕ್ಸಿಸ್. ಬಿಲೋ ವೈ ಆ್ಯಕ್ಸಿಸ್ ವೈ ಕ್ವಾಂಟಿಟಿ ಆಲ್ವೇಸ್ ನೆಗೆಟಿವ್. ಸೊ ನೆಗೆಟಿವ್ ಹೈಪೋಟೆನ್ಯೂಸ್ ಯಾವತ್ತೂ ನೆಗೆಟಿವ್ ಆಗೋದೇ ಇಲ್ಲ, ಮಾಡ್ಯುಲಸ್ ಆವಾಗ ಹೇಳಿದೆ ನಾನು. ಸೊ ಹಾಗಾಗಿ ಥರ್ಡ್ ಕ್ವಾಡ್ರೆಂಟಲ್ಲಿ ನೆಗೆಟಿವ್ ಆಗುತ್ತೆ ಸೈನ್ ಫಂಕ್ಷನ್. ಪುನಃ ಥಿಂಕ್ ಮಾಡಿ, ಥರ್ಡ್ ಕ್ವಾಡ್ರೆಂಟಲ್ಲಿ ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ ನೀವು ಹೇಳ್ಬೇಕೀಗ. ನೋಡಿ ವೈ ವ್ಯಾಲ್ಯೂ ಇಲ್ಲಿ 0 ಇತ್ತು ಸರಿನಾ, ಇನ್ನೂ ಕಡಿಮೆ 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 ಆಗ್ತಾಯಿದೆ, ಇಲ್ಲಿಂದ ಇಲ್ಲಿ ತನಕ ಬರುತ್ತೆ ಸರಿನಾ. ಜಸ್ಟ್ ನೀವು ವೈ ಆ್ಯಕ್ಸಿಸ್ನ ಮೂಮೆಂಟ್ ಮಾತ್ರ ನೋಡಿ, ಇಲ್ಲಿಂದ ಇಲ್ಲಿ ಬರಬೇಕಾದ್ರೆ ಫಸ್ಟ್ ಇದು ಚಿಕ್ಕದಿತ್ತು ದೊಡ್ಡದಾಯಿತು ದೊಡ್ಡದಾಯಿತು, ಬಟ್ ನೆಗೆಟಿವ್ ಸೈಡಿಂದ ದೊಡ್ಡದಾಗ್ತಾ ಇದೆ, ಮೀನ್ಸ್ ಇಟ್ ಈಸ್ ಸ್ಟಿಲ್ ಡಿಕ್ರೀಸಿಂಗ್. ಮೈನಸ್ ಈಗ ಇಮ್ಯಾಜಿನ್ ಮಾಡಿ, ಒಂದು ಲೆಂತ್ ತೊಗೊಳ್ತೀನಿ, -1 ಇತ್ತು, -2 ಆಯಿತು, -3 ಆಯಿತು, -4 ಆಯಿತು, -5 ಆಯಿತು. ಸೊ ನೆಗೆಟಿವ್ ಕ್ವಾಂಟಿಟಿ ಜಾಸ್ತಿ ಆಗ್ತಾ ಆಗ್ತಾ ಇನ್ನೂ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಥರ್ಡ್ ಕ್ವಾಡ್ರೆಂಟಲ್ಲಿ ಫಂಕ್ಷನ್ ಡಿಕ್ರೀಸಿಂಗ್, ಆಮೇಲೆ ವ್ಯಾಲ್ಯೂ ನೆಗೆಟಿವ್. ಯಾಕೆ ನೆಗೆಟಿವ್? ಬಿಕಾಸ್ ಥರ್ಡ್ ಕ್ವಾಡ್ರೆಂಟಲ್ಲಿ ವೈ ಕೋಆರ್ಡಿನೇಟ್ ನೆಗೆಟಿವ್. ಫೋರ್ತ್ ಕ್ವಾಡ್ರೆಂಟಿಗೆ ಬರೋಣ, ತುಂಬ ಈಸಿ. ಈಗ ಫೋರ್ತ್ ಕ್ವಾಡ್ರೆಂಟಲ್ಲಿ ಓಕೆ ಇಲ್ಲಿಗೆ ಬಂತು ಅಂತ ಎಸ್ಯೂಮ್ ಮಾಡೋಣ, ಇಷ್ಟಕ್ಕೆ ಇಲ್ಲಿಗೆ ಬಂದಿದೆ. ಸೊ ಇಲ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಫಾರ್ಮ್ ಆಯಿತು. ಸೊ ಇದು ಥೀಟಾ ಆಗುತ್ತೆ. 360 ಮೈನಸ್ ಥೀಟಾ ಈಸ್ ಅಗೇನ್ ಸೈನ್ ಥೀಟಾ. ಸೊ ಇಲ್ಲಿಗ ನೋಡಿ ಫಸ್ಟಿಗೆ ಇಲ್ಲಿತ್ತು ಕ್ವಾಂಟಿಟಿ, ಆಮೇಲೆ ಮುಂದೆ ಹೋಗ್ತಾ 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 ಏನಾಗ್ತಿದೆ ನೋಡಿ, ಮ್ಯಾಕ್ಸಿಮಮ್ ಇಲ್ಲಿ ಮೈನಸ್, ಆಮೇಲೆ ನೋಡಿ ಮೇಲೆ ಹೋಗ್ತಾ ಹೋಗುತ್ತೆ ಇದು ಆಪೋಸಿಟ್ ಸೈಡ್, ಆ್ಯಂಡ್ ಫೈನಲ್ ಇಲ್ಲಿಗೆ ಬಂದು 0 ಆಗುತ್ತೆ. ಸೊ ಮೈನಸ್ ಸಮಥಿಂಗಿಂದ 0ಗೆ ಬಂದಿದೆ ಅಂದರೆ ಇನ್ಕ್ರೀಸ್ ಆಗಿದೆ ಅಂತ ಅರ್ಥ. ಹಾಗಾಗಿ ಫೋರ್ತ್ ಕ್ವಾಡ್ರೆಂಟಲ್ಲಿ ಇನ್ಕ್ರೀಸಿಂಗ್ ಆ್ಯಂಡ್ ಇಟ್ ಈಸ್ ನೆಗೆಟಿವ್ ಅಗೈನ್. ಯಾಕೆ? ಬಿಕಾಸ್ ವೈ ಕೋಆರ್ಡಿನೇಟ್ ನೆಗೆಟಿವ್. ಸೊ ತುಂಬ ಈಸಿ. ಸೊ ಫಂಕ್ಷನ್ ಹೆಂಗೆ ಚೇಂಜ್ ಆಗುತ್ತೆ ನೋಡಿ, ಫಸ್ಟ್ ಕ್ವಾಡ್ರೆಂಟಲ್ಲಿ ಇನ್ಕ್ರೀಸ್ ಆಯಿತು, ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಡಿಕ್ರೀಸ್ ಆಯಿತು, ಥರ್ಡ್ ಕ್ವಾಡ್ರೆಂಟಲ್ಲಿ ಡಿಕ್ರೀಸ್ ಆಯಿತು, ಫೋರ್ತ್ ಕ್ವಾಡ್ರೆಂಟಲ್ಲಿ ಇನ್ಕ್ರೀಸ್ ಆಯಿತು. ಇದನ್ನು ಈಗ ಗ್ರಾಫಲ್ಲಿ ಬರೆಯೋಕ್ಕೆ ಟ್ರೈ ಮಾಡೋಣ. ಸ್ವಲ್ಪ ಚಿಕ್ಕದಾಗೆ ಬರಿತೀನಿ ಗ್ರಾಫನ್ನು, ಓಕೆನಾ. ಸೊ ಇದು π/2, ಇದು π, ಇದು 3π/2, ಆ್ಯಂಡ್ ಫೈನಲಿ 360 ಡಿಗ್ರಿನ 2π ಅಂತ ಬರಿಬೋದು. ಸೊ ಸಿಂಪಲ್ಲಾಗಿ ಬರೆಯೋದಿದ್ದರೆ ಫಸ್ಟಿಗೆ ಸೈನ್ 0 ಇಂದ ಸ್ಟಾರ್ಟ್ ಆಯಿತು, ಇಲ್ಲಿಂದ ಸ್ಟಾರ್ಟ್ ಆಯಿತು, ಮ್ಯಾಕ್ಸಿಮಮ್ ಇನ್ಕ್ರೀಸ್ ಆಗ್ತಾ 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 1 ತನಕ ಹೋಯಿತು. ಸೊ ಈ ವ್ಯಾಲ್ಯೂ 1 ಸರಿನಾ. ಇಲ್ಲಿಂದ ಇಲ್ಲಿಗೆ ಬಂತಿಗೆ ಇನ್ಕ್ರೀಸ್ ಆಗ್ತಾ ಆಗ್ತಾ 1 ತನಕ ಬಂತು. ಆಮೇಲೆ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಫಂಕ್ಷನ್ ಡಿಕ್ರೀಸ್ ಆಗ್ತಾ ಬಂತು, ಲೈಕ್ ದಿಸ್ ಬಂದು ಪುನಃ 0 ಆಯಿತು. ಬಟ್ ಈ ಎರಡೂ ಕ್ವಾಡ್ರೆಂಟಲ್ಲಿ ಇದು ನೋಡಿ ಮೇಲೆ ಇದೆ ಗ್ರಾಫ್, ಈ ಲೈನ್ಗಿಂತ ಮೇಲೆ ಇದೆ. ಸೊ ಫಸ್ಟ್ ಕ್ವಾಡ್ರೆಂಟಲ್ಲೂ ಪಾಸಿಟಿವ್, ಸೆಕೆಂಡ್ ಕ್ವಾಡ್ರೆಂಟಲ್ಲೂ ಪಾಸಿಟಿವ್. ಆಮೇಲೆ ಏನಾಗುತ್ತೆ, ಥರ್ಡ್ ಕ್ವಾಡ್ರೆಂಟಿಂದ ಫಂಕ್ಷನ್ ಇನ್ನೂ ಡಿಕ್ರೀಸ್ ಆಗಿ 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 ಲಾಸ್ಟಿಗೆ ನೋಡಿ -1 ತನಕ ಬರುತ್ತೆ. ಇಲ್ಲಿದೆ ನೋಡಿ, ಇಲ್ಲಿಂದ ಇದು +1 ಆದರೆ ಇಲ್ಲಿಗ ನೋಡಿ ಇಲ್ಲಿ ಬರ್ತಿದ್ದಂಗೆ ಅಪೋಸಿಟ್ ಸೈಡ್ ಈಸ್ ಈಕ್ವಲ್ ಟು ಆರ್ ಹೈಪೋಟೆನಸ್, ಬಟ್ ಅಪೋಸಿಟ್ ಸೈಡ್ ಈಸ್ ನೆಗೆಟಿವ್. ಸೊ ಹಾಗಾಗಿ ಮೈನಸ್ ಬರುತ್ತೆ ಇಲ್ಲಿ ಸೈನ್, ಹಾಗಾಗಿ -1 ಬಂತು. ಆ್ಯಂಡ್ ಫೈನಲಿ ಫೋರ್ತ್ ಕ್ವಾಡ್ರೆಂಟಲ್ಲಿ ವಾಪಸ್ ಇನ್ಕ್ರೀಸ್ ಆಗಿ 0ಗೆ ಬರುತ್ತೆ, ಇಷ್ಟೇ. ಸೊ ಹಾಗಾಗಿ ಸೈನ್ ನೋಡಿ ಒಂದು ವೇವ್ ಥರ ಬಂತು. ಈ ವೇವ್ ಅನ್ನೋದು ಪೀರಿಯಾಡಿಕ್ ಅಂದರೆ ಏನು, 0 ಇಂದ 2πಗೆ ಏನು ವ್ಯಾಲ್ಯೂಸ್ ಬಂದಿದೆ ಅದೇ ಫರ್ದರ್ ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ. ಅಂದರೆ ಈ ಗ್ರಾಫನ್ನು ನಾವು ಪುನಃ ಹಿಂಗೆ ಕಂಟಿನ್ಯೂ ಮಾಡಿ 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 ಎಲ್ಲಿ ತನಕ ಬೇಕಾದ್ರೂ ತೊಗೊಂಡು ಹೋಗ್ಬೋದು, ಆಯಿತಾ, ಅಪ್ ಟು ಇನ್ಫಿನಿಟಿ. ಇಲ್ಲೂ ಹಾಗೆ ಅಪೋಸಿಟ್ ಸೈಡಲ್ಲಿ ಇದನ್ನು ಕಂಟಿನ್ಯೂ ಮಾಡ್ಬೋದು, ಇದನ್ನೇ ಇಲ್ಲಿ ತಂದು ಪೇಸ್ಟ್ ಮಾಡಿದ್ರಾಯಿತು. ಸೊ ಹಾಗಾಗಿ ನೋಡಿ ಹಿಂಗೆ ಬರುತ್ತೆ. ಸೊ ವೆರಿ ಸಿಂಪಲ್. ಈಗ ಡೊಮೈನ್ ರೇಂಜ್ ಬಗ್ಗೆ ಮಾತಾಡೋಣ. ಡೊಮೈನ್ ಅಂದರೆ ಏನು, ಈ ಎಕ್ಸ್ ಆ್ಯಕ್ಸಿಸ್ ಮೇಲೆ ಏನೆಲ್ಲ ವ್ಯಾಲ್ಯೂಸ್ ಇದೆ ಅದಕ್ಕೆ ಡೊಮೈನ್ ಅಂತ ಹೇಳ್ತೀವಿ. ರೇಂಜ್ ಅಂದರೆ ವೈ ಆ್ಯಕ್ಸಿಸ್ ಮೇಲೆ ಏನೆಲ್ಲ ವ್ಯಾಲ್ಯೂಸ್ ಇದೆ ಅದನ್ನು ರೇಂಜ್ ಅಂತ ಹೇಳ್ತೀವಿ. ಈಗ ಎಕ್ಸ್ ಆ್ಯಕ್ಸಿಸ್ ನೋಡಿದರೆ ಈ ಕಡೆ ಎಲ್ಲಿಂದ ನಾವು ಡ್ರಾ ಮಾಡ್ತಾ ಬರ್ಬೋದು, ಅಥವಾ ಈ ಆ್ಯಂಗಲ್ ಥೀಟಾ ಅನ್ನೋದು ಎಕ್ಸ್ ಆ್ಯಕ್ಸಿಸಲ್ಲಿದೆ ಸರಿನಾ, ಸೈನ್ ಥೀಟಾ ಅಥವಾ ಸೈನ್ ಎಕ್ಸ್. ಸೊ ಇದು ನೋಡಿ ಇಲ್ಲಿ ಎಷ್ಟು ಬೇಕಾದ್ರೂ ರೊಟೇಟ್ ಆಗ್ಬೋದು. ಸೊ ಆ್ಯಂಗಲಲ್ಲಿ ನೆಗೆಟಿವ್ ಸೈಡಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಪಾಸಿಟಿವ್ ಸೈಡಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಎಕ್ಸ್ ಆ್ಯಕ್ಸಿಸ್ ಇನ್ಫಿನಿಟಿ ತನಕ ಹೋಗುತ್ತೆ. ಹಾಗಾಗಿ ಡೊಮೈನ್ ಏನಾಗುತ್ತೆ, ಸೈನ್ ಇದು
ಡೊಮೈನ್ ಇಸ್ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ. ಆ್ಯಂಡ್ ಯಾವತ್ತು ಇದನ್ನು ಓಪನ್ ಬ್ರ್ಯಾಕೆಟಲ್ಲೇ ಬರೀಬೇಕು. ಇದನ್ನು ನೆಕ್ಸ್ಟ್ ನೋಡೋಣ, ಬಟ್ ಸದ್ಯಕ್ಕೀಗ ನೆನ್ಪಿಟ್ಕೊಳ್ಳಿ. ರೇಂಜ್ ಏನಾಗುತ್ತೆ ನೋಡಿ, ರೇಂಜ್ ಅಂದರೆ ವೈ ಆ್ಯಕ್ಸಿಸಲ್ಲಿ ಮ್ಯಾಕ್ಸಿಮಮ್ ಎಲ್ಲಿ ತನಕ ಹೋಗಿದೆ, 1 ತನಕ ಹೋಗಿದೆ, ಅದಕ್ಕಿಂತ ಮೇಲೆ ಹೋಗೋದೇ ಇಲ್ಲ ಈ ಫಂಕ್ಷನ್. ಸೊ ಹಾಗಾಗಿ ಮ್ಯಾಕ್ಸಿಮಮ್ ರೇಂಜ್ 1, ಮಿನಿಮಮ್ ರೇಂಜ್ ಎಷ್ಟು, -1. ಹಾಗಾಗಿ ರೇಂಜ್ ಅನ್ನೋದು -1 to +1. ಇಲ್ಲಿ ಸ್ಕ್ವೇರ್ ಬ್ರ್ಯಾಕೆಟನ್ನು ಬರೆದಿದ್ದೇನೆ, ಇದನ್ನು ನೆಕ್ಸ್ಟ್ ಬರೋ ಕ್ಲಾಸಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಬಟ್ ಇದನ್ನು ನೆನ್ಪಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ನೀವು ಕಾಂಪಿಟೇಟಿವ್ ಎಕ್ಸಾಮ್ ಬರೀತೀರಂದರೆ ಪ್ರತಿ ಫಂಕ್ಷನಿನ ಡೊಮೈನ್ ಮತ್ತು ರೇಂಜ್ ಗೊತ್ತಿರಬೇಕು, ಪ್ಲಸ್ ಅದರ ಗ್ರಾಫ್ ಅನ್ನೋದು ಹೆಂಗಿರುತ್ತೆ ಅನ್ನೋದು ಗೊತ್ತಿರಬೇಕು, ಯಾವ್ಯಾವ ಕ್ವಾಡ್ರೆಂಟಲ್ಲಿ ಪ್ಲಸ್ ಇರುತ್ತೆ ಮೈನಸ್ ಇರುತ್ತೆ ಗೊತ್ತಿರಬೇಕು. ಸೊ ಡೊಮೈನ್ ಆಫ್ ಸೈನ್ ಎಕ್ಸ್ ಇಸ್ -∞ to +∞, ರೇಂಜ್ ಇಸ್ -1 to +1. ಆ್ಯಂಡ್ ಸೈನ್ ಫಂಕ್ಷನ್ ಅನ್ನೋದು ಯಾವ್ಯಾವ ಕ್ವಾಡ್ರೆಂಟಲ್ಲಿ ಇನ್ಕ್ರೀಸ್ ಆಗುತ್ತೆ ನೆನ್ಪಿಟ್ಕೊಳ್ಳಿ. ಇದೆಲ್ಲ ನೆಕ್ಸ್ಟ್ ನಿಮಗೆ ಈ ಮ್ಯಾಕ್ಸಿಮಮ್ ಮಿನಿಮ ಡಿಫ್ರೆನ್ಷಿಯೇಷನಲ್ಲೆಲ್ಲ ಬರುತ್ತೆ, ಆವಾಗ ಇನ್ಕ್ರೀಸಿಂಗ್ ಫಂಕ್ಷನ್ ಡಿಕ್ರೀಸಿಂಗ್ ಫಂಕ್ಷನ್ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನು ಕರೆಕ್ಟಾಗಿ ಇವಾಗಲೇ ಅರ್ಥ ಮಾಡ್ಕೊಳ್ಳಿ. ಸೈನ್ ಥೀಟಾ ಅನ್ನೋದು ಫಸ್ಟ್ ಕ್ವಾಡ್ರೆಂಟಲ್ಲಿ ಇನ್ಕ್ರೀಸಿಂಗ್, ವ್ಯಾಲ್ಯೂ ಪಾಸಿಟಿವ್. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಡಿಕ್ರೀಸಿಂಗ್, ವ್ಯಾಲ್ಯೂ ಪಾಸಿಟಿವ್. ಥರ್ಡ್ ಕ್ವಾಡ್ರೆಂಟಲ್ಲೂ ಡಿಕ್ರೀಸಿಂಗ್, ನೋಡಿ ಕೆಳಗೆ ಬರ್ತಾ ಇದೆ ಇನ್ನು, ಸೊ ಡಿಕ್ರೀಸಿಂಗ್, ವ್ಯಾಲ್ಯೂ ನೆಗೆಟಿವ್. ಫೋರ್ತ್ ಕ್ವಾಡ್ರೆಂಟಲ್ಲಿ ನೋಡಿ ಇಲ್ಲಿಂದ ಯು ಟರ್ನ್ ಹೊಡೆದು ಪುನಃ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಫೋರ್ತ್ ಕ್ವಾಡ್ರೆಂಟಲ್ಲಿ ಇನ್ಕ್ರೀಸಿಂಗ್, ವ್ಯಾಲ್ಯೂ ನೆಗೆಟಿವ್. ಓಕೆ, ನೆಕ್ಸ್ಟ್ ಇದರ ರೆಸಿಪ್ರೋಕಲ್ ಫಂಕ್ಷನ್ ಬಗ್ಗೆನೂ ನೋಡಿಬಿಡೋಣ. ಸೊ ಸೈನ್ನ ರೆಸಿಪ್ರೋಕಲ್ ಫಂಕ್ಷನ್ ಯಾವುದು, ಕೊಸಿಕೆಂಟ್. ಆಯಿತಾ, ಕೊಸಿಕೆಂಟ್ ಥೀಟಾ ಇಸ್ 1/sin ಥೀಟಾ. ಇದು ಅದರ ರೆಸಿಪ್ರೋಕಲ್ ಅಂದರೆ ನೆನ್ಪಿಟ್ಕೊಳ್ಳಿ, ಯಾವಾಗೆಲ್ಲ ಸೈನ್ ಇನ್ಕ್ರೀಸ್ ಆಗುತ್ತೋ ಆವಾಗ ಕೊಸೆಕ್ ಫಂಕ್ಷನ್ ಡಿಕ್ರೀಸ್ ಆಗುತ್ತೆ, ಯಾವಾಗ ಸೈನ್ ಡಿಕ್ರೀಸ್ ಆಗುತ್ತೋ ಆವಾಗ ಕೊಸೆಕ್ ಫಂಕ್ಷನ್ ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ಫೈನಲಿ ಸೈನ್ ಇದೆಯಲ್ಲ ಅದು ಸೇಮ್ ಇರುತ್ತೆ, ಅಂದರೆ ಸೈನ್ ಥೀಟಕ್ಕೆ ಏನು ಸೈನ್ ಇರುತ್ತೋ ಕೊಸೆಕ್ ಥೀಟಕ್ಕೂ ಅದೇ ಸೈನ್ ಇರುತ್ತೆ. ಮೀನ್ಸ್ ಸೈನ್ ಥೀಟಾ ಎಲ್ಲೆಲ್ಲಿ ಪಾಸಿಟಿವ್, ಈಗ ಫಸ್ಟ್ ಕ್ವಾಡ್ರೆಂಟ್ ಮತ್ತು ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಪಾಸಿಟಿವ್, ಕೊಸೆಕ್ ಥೀಟಾನು ಹಾಗೆ ಫಸ್ಟ್ ಕ್ವಾಡ್ರೆಂಟ್ ಮತ್ತು ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಪಾಸಿಟಿವ್ ಇರುತ್ತೆ. ಆಮೇಲೆ ಥರ್ಡ್ ಕ್ವಾಡ್ರೆಂಟ್ ಫೋರ್ತ್ ಕ್ವಾಡ್ರೆಂಟಲ್ಲಿ ಕೊಸೆಕ್ ಥೀಟಾನು ನೆಗೆಟಿವ್ ಇರುತ್ತೆ, ಬಿಕಾಸ್ ಸೈನ್ ಥೀಟಾ ನೆಗೆಟಿವ್. ಸೊ ತುಂಬ ಈಸಿ. ಸೊ ಅದರ ಗ್ರಾಫ್ ಹೆಂಗಿರುತ್ತೆ ನೋಡಿಬಿಡೋಣ. ಈಗ ತುಂಬ ಸಿಂಪಲ್ ನೋಡಿ, sin 0 is 0. ಸೊ ಕೊಸೆಕ್ ಥೀಟಾ ಅನ್ನೋದು ಇವಾಗ ಏನಾಗುತ್ತೆ ನೋಡಿ, ವಿಚ್ ಈಸ್ ಆಲ್ಸೋ ಈಕ್ವಲ್ ಟು ರೆಸಿಪ್ರೋಕಲ್ ಅಲ್ವಾ. ಸೊ ಹೈಪೋಟೆನಸ್ ಡಿವೈಡೆಡ್ ಬೈ ಆಪೋಸಿಟ್ ಸೈಡ್. ಸೊ ನಿಮಗೀಗ ಒಂದು ಹೋಮ್ವರ್ಕ್ ಕೊಡ್ತೇನೆ, ಆವಾಗ ನಾನು ಸರ್ಕಲ್ ಬಿಡಿಸಿದ್ನಲ್ವ ಅದೇ ಥರ ಸರ್ಕಲ್ ಬಿಡಿಸಿ ಪುನಃ ನೋಡಿ ಆ ಸ್ಟಿಕ್ ಹೆಂಗೆ ಮೂವ್ ಆಗುತ್ತೆ ಅಂತೇಳಿ. ಬಟ್ ಈ ಸಲ ನೀವು ನ್ಯೂಮರೇಟರ್ ಕಾನ್ಸ್ಟೆಂಟ್, ಡಿನಾಮಿನೇಟರ್ ವೇರಿಯಿಂಗ್, ಹಾಗಾಗಿ ಡಿನಾಮಿನೇಟರ್ ಜಾಸ್ತಿ ಆಗ್ತಾ ಏನಾಗುತ್ತೆ, ಕೊಸೆಕ್ ಥೀಟಾ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ. ಡಿನಾಮಿನೇಟರ್ ಕಡಿಮೆ ಆಗ್ತಾ ಏನಾಗುತ್ತೆ, ಕೊಸೆಕ್ ಥೀಟಾ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇಷ್ಟು ನೆನ್ಪಿಟ್ಕೊಂಡ್ರೆ ಆಯಿತು. ಸೊ ಇಲ್ಲಿಗ ನೋಡಿ sin 0 was 0, ಹಾಗಾಗಿ ಕೊಸೆಕ್ ಥೀಟಾ ಏನಾಗುತ್ತೆ, ಕೊಸೆಕ್ ಥೀಟಾ ಇಸ್ 1/0. ಸೊ 0 ಇಂದ ಡಿವೈಡ್ ಮಾಡಿದರೆ ಅದು ಮ್ಯಾಥ್ಸಲ್ಲಿ ಡಿಫೈನ್ ಆಗಿರಲ್ಲ, ನೆನ್ಪಿಟ್ಕೊಳ್ಳಿ. ತುಂಬ ಜನ ಇನ್ಫಿನಿಟಿ ಅಂತ ಬರೀತಾರೆ, ವಿಚ್ ಇಸ್ ರಾಂಗ್. ನಾಟ್ ಡಿಫೈನ್ಡ್ ವಿಚ್ ಇಸ್ ಕರೆಕ್ಟ್. ಆಯಿತಾ, 0 ಇಂದ ಡಿವೈಡ್ ಮಾಡಿದರೆ ನಾಟ್ ಡಿಫೈನ್ಡ್ ಅಂತಲೇ ಬರಿಬೇಕು. ಇನ್ಫಿನಿಟಿ ಅಂತ ಕೆಲವು ಕಡೆ ಬರಿತೀವಿ, ಅದು ಯಾಕೆ ಬರಿತೀವಿ ಮುಂದೆ ಬರೋ ಕ್ಲಾಸಸಲ್ಲಿ ನೋಡೋಣ. ಎಸ್ಪೆಷಲಿ ಟ್ಯಾನ್ ಫಂಕ್ಷನ್ ಡಿಸ್ಕಸ್ ಮಾಡಬೇಕಾದ್ರೆ ನಿಮ್ಗೆ ಅಲ್ಲಿ ಕರೆಕ್ಟಾಗಿ ಅರ್ಥ ಆಗುತ್ತೆ. ಸೊ ಕೊಸೆಕ್ 0 is 0, ಕೊಸೆಕ್ 0 is ನಾಟ್ ಡಿಫೈನ್ಡ್. ಸೊ ಇದು 0, ಈಗ ಆ್ಯಂಗಲ್ 0. ಸೊ ಇಲ್ಲಿ ಡಿಫೈನ್ ಆಗಿಲ್ಲ ಅಂದಮೇಲೆ ಈ ಲೈನನ್ನು ಟಚ್ ಮಾಡೋ ಚಾನ್ಸೇ ಇಲ್ಲ ಅದು. ಸೊ ಹಾಗಾಗಿ ನೋಡಿ, ಸೈನ್ ಥೀಟಾ ಅನ್ನೋದು ತುಂಬ ಚಿಕ್ಕ ವ್ಯಾಲ್ಯೂ ಆದಾಗ ಕೊಸೆಕ್ ಥೀಟಾ ಅನ್ನೋದು ರೆಸಿಪ್ರೋಕಲ್ ಆಗಿರೋದ್ರಿಂದ ತುಂಬ ದೊಡ್ಡ ವ್ಯಾಲ್ಯೂ ಆಗಿರುತ್ತೆ. ಹಾಗಾಗಿ ದೊಡ್ಡ ವ್ಯಾಲ್ಯೂನ ನಾವು ಇನ್ಫಿನಿಟಿ ಅಂತ ಎಸ್ಯೂಮ್ ಮಾಡ್ತೀವಿ. ಸೊ ಇದೀಗ ಕೊಸೆಕ್ 0 ಡಿಫೈನ್ ಆಗಿಲ್ಲ, ಬಟ್ ಕೊಸೆಕ್ ಈಗ ಸ್ವಲ್ಪ ಮುಂದೋಗಿದೆ ನೆನೆಸ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 0.0000001 ರೇಡಿಯನ್, ಆವಾಗ ಡಿಫೈನ್ ಆಗುತ್ತೆ. ಕೊಸೆಕ್ 0 ನಾಟ್ ಡಿಫೈನ್ಡ್, ಬಟ್ ಕೊಸೆಕ್ 0.00001 ಡಿಫೈನ್ ಆಗಲೇಬೇಕು. ಆವಾಗ ಹೆಂಗಿರುತ್ತೆ ವ್ಯಾಲ್ಯೂ ಅಂದರೆ ತುಂಬ ದೊಡ್ಡ ವ್ಯಾಲ್ಯೂ ಇರುತ್ತೆ. ಹಾಗಾಗಿ ನಾವೇನು ಬರಿತೀವಿ, ಡಾಟೆಡ್ ಲೈನ್ಸ್ ಹಾಕಿ ಬರಿತೀವಿ, ಅಂದರೆ ಇನ್ಫಿನಿಟಿಯಿಂದ ಇದು ಬರ್ತಾ ಇದೆ ಅಂತ. ಸೊ ಇನ್ಫಿನಿಟಿಯಿಂದ ಬಂದು ಲಾಸ್ಟಿಗೆ ಏನಾಗುತ್ತೆ ನೋಡಿ, ಸೈನ್ ಇನ್ಕ್ರೀಸ್ ಆಗ್ತಾ ಇದೆ ಫಸ್ಟ್ ಕ್ವಾಡ್ರೆಂಟಲ್ಲಿ. ಸೊ ಕೊಸೆಕ್ ಡಿಕ್ರೀಸ್ ಆಗ್ತಾ ಇಲ್ಲಿ ಬಂದು ನೋಡಿ ಕೋಇನ್ಸೈಡ್ ಆಗಬೇಕು. ಸೊ ಅರ್ಥ ಮಾಡ್ಕೊಳ್ಳಿ, ಇದು ಸೈನ್ನ ಗ್ರಾಫ್ ಆಗ ಬರ್ದಿರೋದು. ಈಗ ನಾನು ಮೇಲೆ ಬರಿತಿದ್ದೀನಲ್ಲ ಅದು ಕೊಸೆಕ್ನ ಗ್ರಾಫ್. ಸೊ ಕೊಸೆಕ್ ನೋಡಿ ಇನ್ಫಿನಿಟಿಯಿಂದ ಸ್ಟಾರ್ಟ್ ಆಗುತ್ತೆ, ಸ್ಟಾರ್ಟ್ ಆಗಿ ಸೀದಾ ಬಂತು ಇಲ್ಲಿಗೆ ಬಂತು. ವೆನ್ sin 90 sin 91 1/1 is 1. ಸೊ ಇಲ್ಲಿಗೆ ಬಂದು ಟಚ್ ಆಯಿತು.
ಆಮೇಲೆ ನೆಕ್ಸ್ಟ್ ಏನಾಗುತ್ತೆ ನೋಡಿ, ಇಲ್ಲಿಂದ ಸೈನ್ ಪುನಃ ಡಿಕ್ರೀಸ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಕೊಸೆಕ್ ಏನಾಗುತ್ತೆ, ಇನ್ಕ್ರೀಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಪುನಃ 180 ಡಿಗ್ರಿ ಬಂದಾಗ ಸೈನ್ 180 0, ಅಗೈನ್ ಕೊಸೆಕ್ 180 ನಾಟ್ ಡಿಫೈನ್ಡ್. ಬಟ್ ಸೆಕೆಂಡ್ ಕ್ವಾಡ್ರೆಂಟಲ್ಲೂ ಇದು ಪ್ಲಸ್ಸೇ ಇರಬೇಕು, ಸೈನ್ ಪ್ಲಸ್ ಅಲ್ವಾ, ಹಾಗಾಗಿ ಅದು ರೆಸಿಪ್ರೋಕಲ್ ಕೂಡ ಪಾಸಿಟಿವ್. ಸೊ ಹಾಗಾಗಿ ಇಲ್ಲಿಂದ ಇನ್ಕ್ರೀಸ್ ಆಗಿ 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 ಲಾಸ್ಟಿಗೆ ನೋಡಿ ಇಟ್ ವಿಲ್ ಅಗೈನ್ ರೀಚ್ ಇನ್ಫಿನಿಟಿ. ಸೊ ಒಂದು ಪ್ಯಾರಾಬೋಲಿಕ್ ಗ್ರಾಫ್ ಬಂತು ಅಥವಾ ಯು ಶೇಪ್ಡ್ ಗ್ರಾಫ್ ಬಂತು. ನೆಕ್ಸ್ಟ್ ನೋಡಿ, ಇಲ್ಲಿಂದ ಥರ್ಡ್ ಕ್ವಾಡ್ರೆಂಟಿಗೆ ಹೋಗ್ತಿದ್ದಂಗೆ ಏನಾಗುತ್ತೆ, ಸೈನ್ ಅನ್ನೋದು ನೆಗೆಟಿವ್ ಆಯಿತು. ಆ್ಯಂಡ್ ಸೈನ್ ಈಗ 180 ಪ್ಲಸ್ ಸಮಥಿಂಗ್ 180.00001. ಈಗ ಕೊಸೆಕ್ ಡಿಫೈನ್ ಆಗಬೇಕು ವಾಪಸ್. ಸೊ ಸೈನ್ ಆಫ್ 180 ಪ್ಲಸ್ ಸಮಥಿಂಗ್ ಅನ್ನೋದು ಅರ್ಥ ಮಾಡ್ಕೊಳ್ಳಿ, ಒಂದು ತುಂಬ ಚಿಕ್ಕ ಕ್ವಾಂಟಿಟಿ. ಬಟ್ ಕೊಸೆಕ್ ಅನ್ನೋದು ಸೈನ್ ಚಿಕ್ಕದಾಗ್ತಿದ್ದಂಗೆ ತುಂಬ ದೊಡ್ಡ ಕ್ವಾಂಟಿಟಿ ಆಗುತ್ತೆ, ಬಟ್ ನೆಗೆಟಿವ್ ಇರುತ್ತೆ. ಹಾಗಾಗಿ ಮೈನಸಿಂದ ಸ್ಟಾರ್ಟ್ ಆಗುತ್ತೆ. ಈಗ ಮೈನಸ್ ಇನ್ಫಿನಿಟಿಯಿಂದ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗಿ ಪುನಃ ನೋಡಿ ಇಲ್ಲಿಗೆ ಬರುತ್ತೆ, 1ಗೆ ಟಚ್ ಆಗಲೇಬೇಕು. ಬಿಕಾಸ್ ಸೈನ್ ಆಫ್ 3π/2 ಅಂದರೆ 270 ಡಿಗ್ರಿ -1. ಸೊ 1/-1 ಇಸ್ -1. ಸೊ ಇಲ್ಲಿಗೆ ಬಂದು ಕೋಇನ್ಸೈಡ್ ಆಗುತ್ತೆ. ಆ್ಯಂಡ್ ಫೈನಲಿ ನೋಡಿ ಸೈನ್ ಇನ್ಕ್ರೀಸ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಪುನಃ ಕೊಸೆಕ್ ಏನಾಗಬೇಕು, ಡಿಕ್ರೀಸ್ ಆಗಬೇಕು. ಆಗಿ 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 ಪುನಃ ಮೈನಸ್ ಇನ್ಫಿನಿಟಿಗೆ ಹೋಗುತ್ತೆ. ಸೊ ಇದನ್ನೇ ನೀವು 2π ಏನಿದೆ ಇದನ್ನು ಹಿಂಗೆ ತೆಗೆದು ಕಾಪಿ ಪೇಸ್ಟ್ ಮಾಡಿದರೆ ಇಲ್ಲಿಗೂ ಬಂತು ಗ್ರಾಫ್. ಇದನ್ನೇ ಮುಂದೆ ಬರಿತಾ ಹೋಗ್ಬೋದು. ಬಿಕಾಸ್ ಎವ್ರಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಈಸ್ ಪೀರಿಯಾಡಿಕ್ ಇನ್ ದ ಇಂಟರ್ವಲ್ ಆಫ್ 0 to 2π. ಅಂದರೆ 2π ಇಂಟರ್ವಲಲ್ಲಿ ಇದಿಷ್ಟನ್ನು ನೀವು ಮುಂದೆ ಪೇಸ್ಟ್ ಮಾಡ್ತಾನೆ ಹೋಗ್ಬೋದು ಅಂತ ಅರ್ಥ. ಪೀರಿಯಾಡಿಕ್ ಅಂದರೆ ಪುನಃ ಪುನಃ ವ್ಯಾಲ್ಯೂಸ್ ರಿಪೀಟ್ ಆಗ್ತಾ ಹೋಗುತ್ತೆ. ಇದು ಈ ಫಂಕ್ಷನಿಗೆ ಅಂತಲ್ಲ, ಯಾವುದೇ ಟ್ರಿಗ್ನೋಮೆಟ್ರಿಕ್ ಫಂಕ್ಷನಿಗೂ ಅಪ್ಲಿಕೇಬಲ್. ಈಗ ಪುನಃ ಥಿಂಕ್ ಮಾಡೋಣ. ಈಗ ಫಸ್ಟ್ ಡೊಮೈನನ್ನು ನೋಡೋಣ, ಆಯಿತಾ. ಸೊ ಡೊಮೈನ್ ಏನಾಯಿತು ನೋಡಿ, ಮೈನಸಿಂದ ಹಿಡಿದು ಎಲ್ಲಿ ತನಕ ಬೇಕಾದ್ರೂ ಬರಿಬೋದು. ಸೊ -∞ 2+∞. ಬಟ್ ಇದರಲ್ಲಿ ಕೆಲವು ವ್ಯಾಲ್ಯೂಸನ್ನು ತಗೊಳ್ಳಲ್ಲ. ಯಾವುದೆಲ್ಲ ವ್ಯಾಲ್ಯೂಸ್ ನೋಡಿ, 0 ಬರಲ್ಲ, π ಬರಲ್ಲ, 2π ಬರಲ್ಲ, 3π ಬರಲ್ಲ, 4π ಬರಲ್ಲ. ಸೊ ಹಾಗಾಗಿ ಇದನ್ನು -nπ ಅಂತ ಬರಿಬೋದು, n ಟೈಮ್ಸ್ ಆಫ್ π. ಸಿಂಪಲ್. nπ ಅಂದರೆ ಏನು ಬಂತು, n-ಅನ್ನು 0 ಹಾಕಿ 0 ಆಯಿತು, n-ಅನ್ನು 1 ಹಾಕಿ π ಆಯಿತು, n-ಅನ್ನು 2 ಹಾಕಿ 2π ಆಯಿತು, n-ಅನ್ನು -1 ಹಾಕಿ -π ಆಯಿತು, ವಿಚ್ ಈಸ್ ನೆಗೆಟಿವ್ ಸೈಡ್. ಇದೇ ಗ್ರಾಫ್ ಪುನಃ ಇಲ್ಲೂ ಕಂಟಿನ್ಯೂ ಆಗುತ್ತೆ. ಸೊ ಡೊಮೈನ್ ಅನ್ನೋದು -∞ to +∞ ಆಯಿತು. ಆ್ಯಂಡ್ ಮೈನಸ್ ಅದರಲ್ಲಿ ಕೆಲವು ವ್ಯಾಲ್ಯೂಸ್ ಬರಲ್ಲ, ಯಾವುದೆಲ್ಲ -nπ. ಇದು ಡೊಮೈನ್ ಆಯಿತು. ತುಂಬ ಸಿಂಪಲ್. ಇನ್ಫಿನಿಟಿ ಬರಿಬೇಕಾದ್ರೆ ಯಾವತ್ತು ಓಪನ್ ಬ್ರ್ಯಾಕೆಟ್ಸ್ ಬರೀರಿ. ಬ್ರ್ಯಾಕೆಟ್ಸ್ ಬಗ್ಗೆನೇ ಒಂದು ಸ್ಪೆಷಲ್ ಕ್ಲಾಸ್ ಮಾಡ್ತೀನಿ, ಆವಾಗ ತಿಳ್ಕೊಳ್ಬೋದು. ಬಟ್ ಇದರ ಡೊಮೈನ್ ಆಯಿತು. ರೇಂಜನ್ನು ಈಗ ನೀವೇ ಹೇಳ್ಬೋದು, ಆಯಿತಾ. ರೇಂಜ್ ನೋಡಿ, ಈ ಗ್ರಾಫಲ್ಲಿ -1 +1 ತನಕ ಯಾವುದೇ ವ್ಯಾಲ್ಯೂಸ್ ಬಂದಿಲ್ಲ, ಇದು ಎಕ್ಸ್ಕ್ಲೂಡೆಡ್, ಸರಿನಾ. ಇಲ್ಲಿಂದ ಬಂದು ಯು ಟರ್ನ್ ಹೊಡೆದೋಯ್ತು, ಇಲ್ಲಿಂದ ಬಂದು ಪುನಃ ಯು ಟರ್ನ್ ಹೊಡೆದೋಯ್ತು. ಹಾಗಾಗಿ ಈಗ ಥಿಂಕ್ ಮಾಡಿ, ಕೊಸೆಕ್ ಥೀಟಾ 0 ಆಗುತ್ತಾ? ಚಾನ್ಸೇ ಇಲ್ಲ, ಆಯಿತಾ. ಎಲ್ಲರೂ ನೀವು 0 ಅಂತ ಬರೆದ್ರೆ ಹೋಯ್ತು ಅಂತ ಅರ್ಥ. ಕೊಸೆಕ್ ಥೀಟಾ 0 ಆಗಲ್ಲ. ಇಲ್ಲ -1ಗಿಂತ ಜಾಸ್ತಿ ವ್ಯಾಲ್ಯೂ ಇರಬೇಕು, ಇಲ್ಲ -1ಗಿಂತ ಕೆಳಗಿರಬೇಕು. ಮಧ್ಯ ಯಾವ್ದಾದ್ರು ವ್ಯಾಲ್ಯೂ ನೀವು ಕೊಟ್ರಿ ಅಂದರೆ ಅಲ್ಲಿ ನಿಮ್ಮ ಮ್ಯಾಥ್ಸ್ ಸೂಸೈಡ್ ಮಾಡ್ಕೊಳ್ತು ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ಯಾವನೋ ಒಬ್ಬ ಬರ್ದ ಕೊಸೆಕ್ ಥೀಟಾ = 0.5, ಚಾನ್ಸೇ ಇಲ್ಲ. ನೀವು ಅಲ್ಲೇ ಟಕ್ ಅಂತ ರಾಂಗ್ ಹಾಕಿ ಬಿಡ್ಬೋದು. ಕೊಸೆಕ್ ಥೀಟಾ ಅನ್ನೋದು ಇಲ್ಲ 1ಗಿಂತ ಜಾಸ್ತಿ, ಇಲ್ಲ -1ಗಿಂತ ಕಡಿಮೆ. ಸೊ ಹಾಗಾಗಿ ನೋಡಿ, ಇದನ್ನು ನಾವು ಬರೆಯೋದು ಹೆಂಗೆ, ಇಲ್ಲಿಂದ ಸ್ಟಾರ್ಟ್ ಆಯಿತಾ. -∞ಇಂದ ಸ್ಟಾರ್ಟ್ ಆಗಿ -1 ತನಕ ಬರುತ್ತೆ. 1 ತಗೊಳ್ಳುತ್ತೆ ಇನ್ಕ್ಲೂಡೆಡ್, ಹಾಗಾಗಿ ಕ್ಲೋಸ್ ಬ್ರ್ಯಾಕೆಟ್ ಬರಿತಾ ಇದ್ದೀನಿ. ಪುನಃ ಜಾಸ್ತಿ ಇವಾಗ ಥಿಂಕ್ ಮಾಡೋಕ್ಕೆ ಹೋಗಬೇಡಿ, ಆಯ್ತು. ಇದಿಷ್ಟೇನಾ? ಇಲ್ಲ, ಅದ್ರ ಜೊತೆಗೆ ಯೂನಿಯನ್ಡ್ ವಿತ್ 1 ಹಿಡಿದು ಇನ್ಫಿನಿಟಿ ತನಕನೂ ತಗೊಳುತ್ತೆ. ಇದು ಅದರ ರೇಂಜ್. ಇಷ್ಟೇ ಸೈನ್ ಫಂಕ್ಷನ್ ಅನ್ನೋದು ಇಷ್ಟ ಆಯ್ತಾ. ಸೊ ಸೈನ್ ಫಂಕ್ಷನ್ ಆಮೇಲೆ ಕೊಸೈನ್ ಫಂಕ್ಷನ್ ಎರಡನ್ನೀಗ ಅರ್ಥ ಮಾಡ್ಕೊಂಡ್ವಿ. ತುಂಬ ಬೇಸಿಕ್ಸ್ ಇದು, ಆಯಿತಾ. ಬಟ್ ಇಲ್ಲೇ ನೀವು ಎಡವಿದ್ರಿ ಅಂದರೆ ಮುಂದೋಗಿ ನೀವು CET JEE ಇಂಥ ಎಕ್ಸಾಮ್ಸ್ ಎಲ್ಲ ನಾವು ಫೇಸ್ ಮಾಡಬೇಕು ಅಂದರೆ ಚಾನ್ಸೇ ಇಲ್ಲ. ಇದು ನೀವು ಅರ್ಥ ಮಾಡ್ಕೊಳ್ಳೇಬೇಕಾಯ್ತಾ. ಸೈನ್ ಥೀಟಾ = ಅಪೋಸಿಟ್ ಸೈಡ್ ಬೈ ಹೈಪೋಟೆನಸ್ ಕಾಲೇಜಲ್ಲಿ ಇಷ್ಟೇ ಕಲಿಸಿ ಮುಗಿಸ್ಬಿಡ್ತಾರೆ. ಬಟ್ ಇಟ್ ಇಸ್ ನಾಟ್ ಲೈಕ್ ದ್ಯಾಟ್. ಸೈನನ್ನು ಒಂದು ಫಂಕ್ಷನಾಗಿ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಅದೇ ಥರ ಅದರ ರೆಸಿಪ್ರೋಕಲ್ ಫಂಕ್ಷನ್, ಕೊಸಿಕೆಂಟ್ ಫಂಕ್ಷನ್, ಆಯಿತಾ. ಸೈನ್ ಇದು ಅರ್ಥ ಮಾಡ್ಕೊಳ್ಳಿ, ಸೈನ್ನ ರೆಸಿಪ್ರೋಕಲ್ ಫಂಕ್ಷನ್ ಕೊಸಿಕೆಂಟ್.
ಸೈನ್ನ ಕೋ ಫಂಕ್ಷನ್ ಅನ್ನೋದು ಕೊಸೈನ್ ವಿಚ್ ಇಸ್ ಕಾಸ್ ಫಂಕ್ಷನ್. ಆಯಿತಾ, ಕೋ ಫಂಕ್ಷನ್ ಅಂದರೆ ಏನು ಅದೆಲ್ಲ ನೆಕ್ಸ್ಟ್ ಬರೋ ಕ್ಲಾಸಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಸೊ ಹೋಪ್ ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಅರ್ಥ ಆದರೆ ಒಂದೇ ಒಂದು ರಿಕ್ವೆಸ್ಟ್ ನಾನು ಮಾಡ್ಕೊಳ್ಳೋದೇನೆಂದರೆ, ನಿಮ್ಗೆ ಯಾವ್ದಾದ್ರು ಒಂದು ಫ್ರೆಂಡಿಗೆ ಇದನ್ನು ಶೇರ್ ಮಾಡಿ ಅವ್ರಿಗೆ ಇದರಿಂದ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನಿಷ್ಟು ಫಂಕ್ಷನ್ಸ್ ಇದೆ, ಅದರ ಬಗ್ಗೆನೂ ತಿಳ್ಕೊಳ್ಳೋಣ. ಸೊ ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು.